Maths isn't difficult, it asks you to think differently. I'm Vedunugopal, Maths faculty. The mathematics question paper asks 38 questions in it. This question paper is divided into 5 sections such as A, B, C, D and E. In section A, it has 30 questions. Question number 1 to 18 are MCQ questions. Question number 19 and 20 are assertion based questions, each of 1 marks. Section B has question number 21 to 26, very short typed questions, each of 2 marks. In section C, question number 26 to 31 are short typed questions, each of 3 marks. In section D, question number 32 to 35 are long answers, each of 5 marks. In section E, question number 36 to 38 are case based questions, each of the marks 1, 1 and 2. Mathematics is not a subject, it's a mother of all subjects which needs analyzing skill, solving skill and time management. ಈ ಮೂರು ಕೂಡ ಜೊತೆಲಿ ಇತ್ತು ಅಂದರೆ ಮಕ್ಕಳು ಗಣಿತದಲ್ಲಿ ಉತ್ತಮವಾದ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಪೇರೆಂಟ್ಸ್ಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಉಳಿದಿರೋ 83 ಡೇಸಲ್ಲಿ ನಂಬರ್ 1 ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನೇನು ಮಾಡಬೇಕಾಗುತ್ತೆ ಅಂತ. ಪ್ರತಿದಿನ ಕಡಿಮೆ ಅಂದರೂ ಕೂಡ ಬೆಳಗಿನ ಜಾವ 4 ಗಂಟೆಯಿಂದ ಅಟ್ಲೀಸ್ಟ್ 6 ಗಂಟೆವರೆಗೆ 2 ಗಂಟೆ ಸತತವಾಗಿ ಅವ್ರು ಅಭ್ಯಾಸ ಮಾಡ್ತಾ ಇರಲಿ. ಅದರಲ್ಲೂ ಕೂಡ ಅವರು ಮ್ಯಾಥಮೆಟಿಕ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ಅವ್ರು ಬುಕ್ ಇಟ್ಕೊಂಡು ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇರ್ತಾರೆ, ಆ ಥರ ಆಗೋದು ಬೇಡ. ಅವ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ಎಷ್ಟು ಸಾರಿ ಬರ್ದಿದೆಯಪ್ಪ ಈ ಕ್ವಶನ್ಸ್ ಇದೆಯಾ, ಯಾಕೆಂದ್ರೆ ನಾವು ಒಂದಿನ ಮುಂಚೆನೇ ಕ್ವಶನ್ ಪೇಪರ್ಸ್ ಎಲ್ಲ ಕೊಡ್ತಾ ಇರ್ತೀವಿ, ಮಕ್ಳುಗಳಿಗೆಲ್ಲ ಕ್ಲಾಸ್ ವರ್ಕ್ಸ್ ಎಲ್ಲ ಇರುತ್ತೆ, ಎಲ್ಲ ಚೆಕ್ ಮಾಡಿ ಒಂದು ಸಾರಿ ಕೂತ್ಕೊಂಡು ಇದು ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಏನಪ್ಪ ಅಂತಾರೆ, ಮಗು ಏನು ಮಾಡ್ತಾ ಇದೆ, ಶಾಲೆಗಿಂದ ಎಷ್ಟು ಗಂಟೆಗೆ ಬಂದಿದೆ, ಏನು ಮಾಡಿದ್ದೇನೆ, ಇವತ್ತು ಎಷ್ಟು ಪೇಪರ್ ಬರ್ದಿದ್ದೇನೆ, ದಯವಿಟ್ಟು ಟೈಮ್ ಟೇಬಲ್ನ ಕೇಳಿ. ಇವತ್ತು ಯಾವ್ಯಾವ ಸಬ್ಜೆಕ್ಟ್ ಎಕ್ಸಾಮ್ ಬರ್ದಿಯಪ್ಪ ನೀನು, ಎಷ್ಟೆಷ್ಟು ಚಾಪ್ಟರ್ ಬುಕ್ಸ್ ಇದೆ ಅನ್ನೋದು ದಯವಿಟ್ಟು ಕ್ವಶನ್ ಮಾಡಿ, ಅದೊಂದು ಕ್ವಶನ್ ಮಾಡಿ. ಮತ್ತು ಮೂರನೇದು ಏನಪ್ಪ ಅಂತಾರೆ, ಮಾರ್ಕ್ಸ್ ತಿಳ್ಕೊಂಡು ಆ ಮಾರ್ಕ್ಸ್ ಕಳೆದ ವಾರ ಎಷ್ಟು ತೊಗೊಂಡಿದ್ದೆ ಆ ಸಬ್ಜೆಕ್ಟಲ್ಲಿ, ಮುಂದಿನ ವಾರ ಏನು ತೊಗೊಂಡಿದ್ದಾನೆ, ಅದ್ರಲ್ಲಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ನೋಡ್ಕೊಳ್ಳಿ. ಇನ್ಕ್ರೀಸ್ ಆಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅಂತಾನೆ ಇಟ್ಸ್ ವೆಲ್ ಅಂಡ್ ಗುಡ್. ಸ್ವಲ್ಪ ಏನಾರು ಕಡಿಮೆ ಬಂದಿದೆ ದಯವಿಟ್ಟು ಬಂದು ಕ್ಲಾಸ್ ಟೀಚರ್ಸ್ನಾಗಲಿ ಅಥವಾ ಸಬ್ಜೆಕ್ಟ್ ಟೀಚರ್ಸ್ನ ದಯವಿಟ್ಟು ಅಪ್ರೋಚ್ ಮಾಡಿ. 4ನೇದು ತುಂಬ ಇಂಪಾರ್ಟೆಂಟ್ ಅಂದರೆ ಇಲ್ಲಿರತಕ್ಕಂಥ 83 ದಿನ 83 ಡೇಸ್ನಲ್ಲಿ ದಯವಿಟ್ಟು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಲೆಗೆ ತಪ್ಪಿಸಕ್ಕೆ ಹೋಗ್ಬಿಡಿ, ಅಂದರೆ ಅರ್ಜೆಂಟ್ ಮಾಡಿಸ್ಬಿಡಿ. ಸರ್ ಫಂಕ್ಷನ್ ಇತ್ತು, ಸರ್ ಫ್ಯಾಮಿಲಿ ಫಂಕ್ಷನ್ ಇತ್ತು, ಸರ್ ಈ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಎಲ್ಲಿಗೂ ಕರ್ಕೊಂಡು ಹೋಗ್ಬಿಡಿ. 83 ದಿನ ಇದೆ ಅಷ್ಟೇ, ನಮಗೆ ಕೇವಲ 83 ಡೇಸ್ ಇದೆ. ಈ 83 ಡೇಸಲ್ಲಿ ಆದಷ್ಟು ಮಕ್ಕಳನ್ನ ಪ್ರೆಸೆಂಟಾಗಿ ಇರಲಿ. ಯಾಕೆಂದರೆ ಡೈಲಿ ಅವ್ರು ಟೆಸ್ಟ್ ಬರೀತಾ ಇರ್ತಾರೆ, ನಮ್ದೊಂದು ಗೋಲ್ ಇರುತ್ತೆ. ಆ ಗೋಲಲ್ಲಿ ಪ್ರತಿ ಸೆಷನ್ನಲ್ಲೂ ಕೂಡ ನಾವು ಮಿನಿಮಮ್ ಅಂತಂದ್ರೂ ಕೂಡ ಅರೌಂಡ್ 10 ಚಾಪ್ಟರ್ ಕವರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಆ 10 ಚಾಪ್ಟರ್ಸಲ್ಲಿ 1 ಚಾಪ್ಟರ್ ಮಿಸ್ ಆಯಿತು ಅನ್ನೋ ಮಗುದಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ ಕಡಿಮೆ ಆಗ್ತದೆ, ಅದು ಮತ್ತೆ ಎಕ್ಸ್ಟ್ರಾ ಟೈಮ್ ತೊಗೋಬೇಕಾಗತ್ತೆ ಮಗು. ಹಾಗಾಗಿ ಇವೆಲ್ಲ ಕಷ್ಟ ಇರೋದ್ರಿಂದ ಆದಷ್ಟು ತಪ್ಪಿಸ್ದಲೇ ಪ್ರತಿ ಎಲ್ಲ ಫೇಸ್ಗೂ ಅಟೆಂಡ್ ಆಗಲಿ. ಪ್ರತಿದಿನವೂ ಕೂಡ ಮಗು ಪ್ರೆಸೆಂಟ್ ಇತ್ತು ಅಂದರೆ ನಾವು ಚೆನ್ನಾಗಿ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ಬೋದು. ಇದಾದ ನಂತರ ಏನಾಗುತ್ತೆ ಅಂದರೆ ಮತ್ತೆ ನಾವು ಪರೀಕ್ಷೆಯ ಮುಖಾಂತರ ಹೋಗ್ತೀವಿ. ಸುಮಾರು ಒಂದು 4 ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಆ 4 ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲೂ ಕೂಡ ಮಗು ಇಂಪ್ರೂವ್ಮೆಂಟ್ ಆಗಬೇಕಾಗತ್ತೆ. ಪ್ರತಿ ಚಾಪ್ಟರ್ಲ್ಲೂ ಕೂಡ ಅವ್ನು ಏನು ಸ್ಕೋರ್ ಮಾಡಿದ್ದಾನೆ, ಇನ್ನು ಪ್ರತಿಯೊಂದು ಕೂಡ ಅಂಕಿ ಅಂಶಗಳನ್ನ ನಾವು ಕಲ್ತ್ಕೊಡ್ತೀವಿ. ಮಗು ಏನು ಓದಿದೆ, ಹೇಗೆ ಮಾಡ್ತಾ ಇದೆ, ಯಾವ್ಯಾವ ಪ್ರತಿ ಸಬ್ಜೆಕ್ಟಲ್ಲೂ, ಕೇವಲ ಮ್ಯಾಥಮೆಟಿಕ್ಸ್ ಅಂತಲ್ಲ, ಪ್ರತಿ ಸಬ್ಜೆಕ್ಟ್ ಕೂಡ ನಾವು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. 15 ದಿನಕ್ಕೆ ಪ್ರತಿ ಸಾರಿ 15 ದಿನಕ್ಕೆ ಒಂದು ಸಾರಿ ನಾವು ಪೇರೆಂಟ್ ಟೀಚರ್ಸ್ ಮೀಟ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಬಿಲೋ ಅವರೇಜ್ ಮಕ್ಕಳಿಗೆ ತುಂಬ ಫೋಕಸ್ ಮಾಡ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ಎಬೋ ಅವರೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ಅರೌಂಡ್ ನಮ್ಮ ಹತ್ರ ಒಂದು 15ರಿಂದ 20 ಹುಡುಗರಿದ್ದಾರೆ. ಅವ್ರಿಗೆಲ್ಲರನ್ನು ಕೂಡ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ಟು, ಅಂದರೆ ಟ್ರೈನಿಂಗ್ ಮಾಡಿ ಅವ್ರನ್ನ ಸೆಂಟಮ್ ತಗೊಡೋದಕ್ಕೆ, ಸೆಂಟಮ್ ತೊಗೊಳ್ಳಿಕ್ಕೆ, ಅಂದರೆ 100 ಔಟ್ ಆಫ್ 100 ತೊಗೊಳ್ಳಿಕ್ಕೆ ನಾವು ಆದಷ್ಟು ಎಲ್ಲ ಟೀಚರ್ಸು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಸಹಾಯದಿಂದ ಹಾಗೂ ಪ್ರಿನ್ಸಿಪಲ್ ಮೇಡಮ್ ಗೈಡೆನ್ಸಿಂದ ಎಲ್ಲರ ಸಹಾಯದಿಂದ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇದರಲ್ಲಿ ನಿಮ್ಮ ನಿಟ್ಟಿನಲ್ಲಿ ಪೇರೆಂಟ್ಸು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿ ನಾವು ಕೇಳ್ತೀವಿ.